ಗಜತಾಂಡವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ನಿಮಗೆ ನೀಡಿದ್ದೀವಿ. ಒಂದು ಸಣ್ಣ ಆನೆಯನ್ನು ಸಾಗಿಸುವಂಥ ಪ್ರಯತ್ನಗಳು ನಡೀತಾ ಇದೆ. ಈಗಾಗಲೇ 3 ಆನೆಗಳನ್ನು, ಪಳಗಿದ ಆನೆಗಳನ್ನು ಇದರ ನೆರವಿಗೆ ಬಳಸ್ಕೊಳ್ತಾ ಇದ್ದಾರೆ. ಅದನ್ನು ಆನೆಯನ್ನು ಟ್ರಕ್ಕಲ್ಲಿ ಅದನ್ನು ಸಾಗಿಸುವಂಥ ಪ್ರಯತ್ನಗಳನ್ನು ನೋಡ್ತಾ ಇದ್ದೀವಿ. ಅದರ ನೇರ ದೃಶ್ಯಾವಳಿಗಳು, ಅದರ ಕೊನೆಯ ಹಂತವಾಗಿ ಅದರ ಬಾಡಿನ ಸ್ವಲ್ಪ ತಣ್ಣಗೆ ಮಾಡುವಂಥ ಪ್ರಯತ್ನಗಳು ಕೂಡ ಸಾಗ್ತಾ ಇದೆ. ಇಲ್ಲಿ ಅರಣ್ಯಾಧಿಕಾರಿಗಳು ಸೇರಿದ ಹಾಗೆ ಜನಪ್ರತಿನಿಧಿಗಳು ಸೇರಿದಾಗ ಹಲವಾರು ಸಂಖ್ಯೆಯಲ್ಲಿ ಜನರಲ್ಲಿ ಭಾಗಿಯಾಗಿದ್ದಾರೆ. ಧೋಬಿಘಾಟ್ ಪದೆಯಿಂದ ಈಗ ಆನೆ ಹೊರಕ್ಕೆ ಬಂದಿದೆ. ಆನೆಯನ್ನು ಸಾಗಿಸುವಂಥ ಪ್ರಯತ್ನಗಳು ಸಾಗ್ತಾ ಇದೆ. ಇದಾದ ನಂತರ ಇನ್ನೊಂದು ಆನೆಯನ್ನು ಸಾಗಿಸುವ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಕಾರ್ಯತಂತ್ರಗಳು ಸಾಗ್ತಾ ಇವೆ. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿ BS ಯಡಿಯೂರಪ್ಪ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇದೊಂದು ಘಟನೆ ದುರದೃಷ್ಟಕರ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಮಧ್ಯಾಹ್ನ ಕೂಡ ಸಭೆಯನ್ನು ಸೇರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳು, ಅರಣ್ಯ ಸಚಿವ ವಿಜಯಶಂಕರ್ ಜೊತೆಗೆ ಮುಖ್ಯಮಂತ್ರಿಗಳು ಮಾತುಕತೆಯನ್ನು ನಡೆಸ್ತಾರೆ. ಇಂಥ ಘಟನೆಗಳು ಮರುಕಳಿಸಿದ ಹಾಗೆ ಏನು ಮಾಡಬೇಕು ಅದರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗುತ್ತೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಏನು ಹೇಳ್ತಾರೆ ನೋಡೋಣ. ಹಿಡಿದು ಕಂಟ್ರೋಲು ತಗೊಂಡಿದ್ದಾರೆ. ಭಾಳ ಒಂದು ಕೆಟ್ಟ ರೀತಿಯಲ್ಲಿ ನಗರದಲ್ಲಿದ್ದ ಒಬ್ಬ ಹುಡುಗನ ಸಾವಾಗಿದೆ. ಅವ್ರಿಗೆ 5,000 ರೂಪಾಯಿ ಪರಿಹಾರ, 5 ಲಕ್ಷ ರೂಪಾಯಿ ಪರಿಹಾರ ಈಗಾಗಲೇ ನಾನು ಘೋಷಣೆ ಮಾಡಿದ್ದೇನೆ. ಜೊತೆಗೆ ಯಾರು ಗಾಯಾಳುಗಳಿದ್ದಾರೆ ಅವ್ರಿಗೂ ಪರಿಹಾರ, ಮತ್ತು ಜಾನುವಾರು ಕಳ್ಕೊಂಡವ್ರಿಗೂ ಅದಕ್ಕೇನು ಬೇಕೋ ಪರಿಹಾರ ಕೂಡ ಘೋಷಣೆ ಮಾಡಿದ್ದೇನೆ. ಮತ್ತು ಈ ರೀತಿ ನಗರಕ್ಕೆ ಕಾಡಿನಲ್ಲಿ ಸರಿಯಾದ ಮೇವಿಲ್ಲದೇ ಬರ್ತಾ ಇರಬೇಕಾದ್ರೆ ಆ ಬಾರ್ಡ್ರ್ಗಳಲ್ಲಿ ದೊಡ್ಡ ಟ್ರೆಂಚನ್ನು ತೆಗೆದು ಆನೆಗಳು ದಾಟದಂತೆ ಮಾಡಬೇಕು. ಇದು ಅರಣ್ಯ ಇಲಾಖೆಯವರು ಸಂಬಂಧಪಟ್ಟಂಥದ್ದು. ಈಗ ಅಧಿಕಾರಿಗಳ ಸಭೆ ಕರೆದಿದ್ದೇನೆ. ಅವರು ಸೂಕ್ತವಾದಂಥ ಒಂದು ಅದರ ಬಗ್ಗೆ ಒಂದು ತನಿಖೆ ಮಾಡಿಸಿ, ಇನ್ನು ಮುಂದೆ ನಗರ ಪ್ರದೇಶಕ್ಕೆ ಈ ರೀತಿ ನೇರವಾಗಿ ಆನೆಗಳು ಬರದ ರೀತಿ ಏನು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋಕ್ಕೆ ಸಾಧ್ಯ ಇದೆಯೋ ಈಗ ಬನ್ನಿ, ಒಟ್ಟಾರೆ ಆನೆ ಕಾರ್ಯಾಚರಣೆಯ ಬಗ್ಗೆ ಪ್ರವೀಣ್ ಭಾರ್ಗವ್ ನಮ್ಮ ಜೊತೆ ಮಾತಾಡ್ತಾ ಇದ್ದರು. ಯಾವ ರೀತಿ ಆನೆಗಳನ್ನು ಹಾಕಿಸುವಂಥದ್ದು ಅವ್ರು ಹೇಳ್ತಾ ಇದ್ರು. ಎಲ್ಲರೂ ಕೂಡ ಅತ್ಯಂತ ನಿಪುಣರಿದ್ದಾರೆ, ತಜ್ಞರಿದ್ದಾರೆ, ಆನೆಗಳನ್ನು ಸಾಗಿಸ್ತಾರೆ ಅಂತ. ಯಾಕಂದರೆ 3 ಆನೆಗಳನ್ನು ಬಳಸಿ ಆನೆಯನ್ನು ಸಾಗಿಸುವಂಥದ್ದು. ಯಾಕಂದರೆ ಆನೆ ಎಚ್ಚರವಾಗಿರೋದಿಲ್ಲ, ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ನಿಂತರೆ ಓಕೆ, ಇಲ್ಲದಿದ್ದರೆ ಆನೆಯನ್ನು ಸಾಗಿಸ್ಬೇಕು. ಅತ್ಯಂತ ಕಷ್ಟದ ವಿಚಾರ ಇದು. ಆದರೂ ಕೂಡ ನಮ್ಮಲ್ಲಿ ನುರಿತವರಿದ್ದಾರೆ, ಮಾಡ್ತಾರೆ ಅಂತ ಸರ್ ತಾವು ಹೇಳ್ತಾ ಇದ್ರಿ. ಮುಂದುವರಿಸಿ ಸರ್. ಅದೇ ಇದು ಭಾಳ ಸೂಕ್ಷ್ಮವಾದಂಥ ಒಂದು ಆಪರೇಷನ್ನು. ಇದಕ್ಕೆ ಜನ ಇದ್ದಾರೆ. ಆಗಲೇ ನಾನು ನೋಡಿರೋದಕ್ಕೆ ಕೆಲವರೆಲ್ಲ ಅಲ್ಲಿ ಇದ್ದಾರೆ. ಆನೆಯನ್ನು ಹ್ಯಾಂಡಲ್ ಮಾಡಿರೋವಂಥ ನಿಪುಣರಿದ್ದಾರೆ. ಅವ್ರು ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಆದರೆ ನಾನು ನಿಮ್ಮ ಗಮನ ಒಂದು ಅತಿ ಮುಖ್ಯವಾದಂಥ ವಿಷಯಕ್ಕೆ ಇದು ಏನು ಅಂತಂದರೆ, ಬರೀ ನಾವು ಟ್ರೆಂಚ್ ಹೊಡೆದು ಈ ಥರದ ಒಂದು ಘಟನೆಗಳ ಮೇಲೆ ನಿಯಂತ್ರಣ ಪಡಿತೀವಿ ಅನ್ನೋದು ಇದು ಆಗೋದಿಲ್ಲ. ಇದು ಬೇರೆ ಬೇರೆ ಮಟ್ಟದಲ್ಲಿ ನಾವು ಬೇರೆ ಬೇರೆ ವಿಧಾನಗಳನ್ನು ಬಳಸ್ಕೊಂಡು ಈ ಒಂದು ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷನ ತಡೆಗಟ್ಟೋದ್ರಲ್ಲಿ ಯಶಸ್ಸು ಪಡಿಬೋದು. ಅದರಲ್ಲಿ ಮುಖ್ಯವಾಗಿ ಅದರ ನೆಲೆಯನ್ನು ನಾವು ಉಳಿಸ್ಕೊಳ್ಳುವಂಥದ್ದು. ಇನ್ನೊಂದು, ಈ ಥರ ಘಟನೆ ಆದಾಗ ಏನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, ಅದನ್ನು ಹೇಗೆ ನಾವು ಯಾರ್ಯಾರು ಏನೇನು ಮಾಡಬೇಕಾಗತ್ತೆ, ಪೊಲೀಸ್ ಇಲಾಖೆ ಏನು ಮಾಡಬೇಕಾಗತ್ತೆ, ಮತ್ತು ಜನರ ಮಧ್ಯ ಒಂದು ಅವೇರ್ನೆಸ್. ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪರಿಹಾರ ನಿಧಿಯಿಂದ ಕೊಡ್ತೀವಿ. ಒಂದು ವಿಷಯ, ಈಗ ಸತ್ತವ್ರದ್ದು ತೀರಾ ದುಃಖವಾದಂಥ ಒಂದು ಸಂಗತಿ ಅದು. ಆದರೆ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಿಂದ ಜನ ಸಾವಪ್ತಾ ಇದ್ದಾರೆ. ಬರೀ ಆನೆ ಒಂದರಿಂದ ಮಾತ್ರ ಅಲ್ಲ, ಬಸ್ ಆಕ್ಸಿಡೆಂಟ್ ಆಗುತ್ತೆ, ಇನ್ನೇನೋ ಆಗುತ್ತೆ. ಮೊನ್ನೆ ಯಾವುದೋ ಒಂದು ಎಷ್ಟೋ ಇದು ಬೆಂಕಿ ಘಟನೆ ನಡೆಯುತ್ತೆ. ಎಲ್ಲದರಲ್ಲೂ ಇದು ನಾವು ಸೇಫ್ಟಿ ಮೆಷರ್ಸ್ ಏನಿದೆ ಅದನ್ನು ತಗೋಬೇಕಾಗಿರೋ ಪರಿಸ್ಥಿತಿ ಇದೆ. ಬರೀ ಆನೆಯನ್ನು ಮಾತ್ರ ಗುರುತಿಸಿ ಬರೀ ಆನೆಯಿಂದ ಈ ಥರ ಒಂದು ಸಂಗತಿ ನಡೆದಿದೆ ಅನ್ನೋದು ತಪ್ಪಾಗತ್ತೆ. ಯಾಕಂದರೆ ಆನೆ ಯಾರನ್ನೂ ಹುಡುಕೊಂಡು ಹೋಗಿ ಹೊಡೆಯೋದಿಲ್ಲ. ಆನೆ ಅದರ ಒಂದು ಬಿಹೇವಿಯರೇ ಅಲ್ಲ ಅದು. ಇದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕಾಗತ್ತೆ. ಅದಕ್ಕೆ ಮುಖ್ಯವಾಗಿ ಅದರ ನೆಲೆಯನ್ನು ನಾವು ಗಟ್ಟಿ ಮಾಡಬೇಕಾಗತ್ತೆ. ಅದರ ವಲಸೆ ಪ್ರದೇಶಗಳನ್ನು ನಾವು ಮತ್ತೆ ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ. ಇದು ಮಾಡಿದಾಗ ಸಾಕಷ್ಟು ನಿಯಂತ್ರಣ. ನಿಜ, ನಾವು ನೋಡ್ತಾ ಇದ್ದೀವಿ ಈಗ ದೃಶ್ಯಗಳು, ಆನೆಯನ್ನು ಯಾವ ರೀತಿ ಸಾಗಿಸ್ತಾ ಇದ್ದಾರೆ ಅನ್ನುವಂಥದ್ದು. ಧೋಬಿಘಾಟ್ನ ನೇರ ದೃಶ್ಯಾವಳಿಗಳು. ಆನೆಯನ್ನು ನೋಡಿ ಈಗ ಎಬ್ಬಿಸಿ ನಿಲ್ಲಿಸಿದ್ದಾರೆ ಆನೆಯನ್ನು. ಆದರೆ ಅರವಳಿಕೆ ಮದ್ದನ್ನು ಕೊಟ್ಟಿರೋದ್ರಿಂದ ಆನೆಗೆ ನಿಯಂತ್ರಣ ಇಲ್ಲ. ಆನೆ ಬೇರೆ ಆನೆಗಳು ಯಾವ ರೀತಿ ಎಳ್ಕೊಂಡು ಹೋಗ್ತಾವೋ ಅದನ್ನು ಮಾತ್ರ ಅದು ಚಾಚು ತಪ್ಪದೆ ಪಾಲಿಸ್ತಾ ಇದೆ. ಸೊ ಅದರ ಹೊರತಾಗಿ ಈಗ ಆನೆ ಸ್ವಲ್ಪ ಪಳಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಸಾಗಿಸೋ ನಿಟ್ಟಿನಲ್ಲಿ ಒಂದಿಷ್ಟು ಹೆಲ್ಪ್ ಆಗ್ಬೋದೇನೋ ಇದು.
ಹೌದು, ಅದು ನಿಂತರೆ ಅದು ಒಳ್ಳೆಯದೇ. ಅದು ಯಾಕಂದರೆ ದರ ಅಂತ ಎಳ್ಕೊಂಡು ಹೋಗೋಕ್ಕಾಗೋದು. ಹೌದು ಹೌದು ಹೌದು. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ನಾವೇನು ಅಂದ್ಕೋಬೇಕು ಅಂದ್ರೆ, ನಾವು ಅಂದ್ಕೊಂಡಿದ್ದೀವಿ ಇಲ್ಲೆಲ್ಲೋ ಹಿಡಿದು ಇನ್ನೆಲ್ಲೋ ಬಿಡ್ತೀವಿ ಅಂತ. ಅದು ಸಾಕಷ್ಟು ಕಡೆ ಸಕ್ಸಸ್ ಆಗೋದಿಲ್ಲ. ನಿಜ. ಯಾಕಂದರೆ ಅದು ಅದರದೇ ಆದ ಒಂದು ದಾರಿ ಹಿಡಿಯುತ್ತೆ. ಈಗ ಎಷ್ಟೋ ಸತಿ ಈ ಹಾಸನ್ನಲ್ಲಿ ಹಿಡಿದಿದ್ದಂಥ ಆನೆಗಳನ್ನ ಬಂಡೀಪುರ್ ಮುದುಮಲೈ ಮಧ್ಯದಲ್ಲಿ ಬಿಟ್ಟಿರೋ ಅಂಥ ಆನೆಗಳು ರೇಡಿಯೋ ಕಾಲರ್ ಹಾಕಿ ಬಿಟ್ಟಿದ್ದಾರೆ, ಮತ್ತೆ ವಾಪಸ್ ಹೋಗಿದೆ. ಸೊ ಇದರಿಂದ ಇದು ತೀರಾ ಸೂಕ್ಷ್ಮವಾದಂಥ ಒಂದು ವಿಷಯ. ಇದ್ರ ಬಗ್ಗೆ ಸಾಕಷ್ಟು ವೈಜ್ಞಾನಿಕ ವಿಶ್ಲೇಷಣೆ ಕೂಡ ನಡೆದಿದೆ. ಆದರೂ ನಮಗೆ ಎಲ್ಲ ಗೊತ್ತಿದೆ ಅಂತ ಹೇಳೋಕ್ಕಾಗೋದೇ ಇಲ್ಲ. ಯಾಕಂದರೆ ಅದರದೇ ಆದ ಒಂದು ಬಿಹೇವಿಯರ್ ಇರುತ್ತೆ, ಅದರದೇ ಆದ ಒಂದು ಇದಿರುತ್ತೆ. ಸೊ ನಾವು ಅದಕ್ಕೆ ಈ ನೆಲೆಯನ್ನು ಉಳಿಸ್ಕೊಳ್ಳುವಂಥ ಕೆಲಸ, ಅದರಲ್ಲೂ ಇನ್ನೊಂದಿದೆ ವಿಷಯ. ನಾವು ಎಲ್ಲಿ ಬೇಕೋ ಅಲ್ಲಿ ಮಾತ್ರ ನೀರಿನ ವ್ಯವಸ್ಥೆ ಮಾಡಬೇಕು. ಈಗ ಬೆಂಕಿಯಿಂದ ಮೇವು ಕುಗ್ಗತ್ತೆ. ಕಾಡಿನಲ್ಲಿ ಸಿಗುವಂಥ ಮೇವು ಬೆಂಕಿಯಿಂದ ಕ್ರಮೇಣ ವರ್ಷ ಬೆಂಕಿ ಬೀಳ್ತಾ ಇದ್ದಾಗ ಕಾಡು ಬರಡಾಗತ್ತೆ. ಅದೆಲ್ಲದರ ಜೊತೆಗೆ ಈ ಮುಂಜಾಗ್ರತಾ ಕ್ರಮವಾಗಿ ಅರಣ್ಯಾಧಿಕಾರಿಗಳು ಮೊದಲೇ ಕೆಲವೊಂದು ಈ ಸುಡುವಂಥ ಪ್ರಯತ್ನವನ್ನು ಮಾಡಿರ್ತಾರೆ ನೋಡಿ, ಹಸಿರನ್ನು ಸುಡುವಂಥ ಪ್ರಯತ್ನ, ಅಂದರೆ ಒಣದನ್ನೆಲ್ಲ ಸುಡುವಂಥದ್ದು. ಅಲ್ಲೂ ಕೂಡ ಕೆಲವೊಂದು ಹಸಿರೆಲ್ಲ ಹೊರಟೋಗ್ಬಿಟ್ಟಿರುತ್ತೇನೋ ಅಂತ. ಇಲ್ಲ, ಅದು ಕೆಲವು ಕಡೆ ಫೈರ್ ಲೈನ್ಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ಅವರು ಸುಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ. ಆದರೆ ಅರ್ಲಿ ಬರ್ನಿಂಗ್ ಅಂತ ಇನ್ನೊಂದು ಟೆಕ್ನಿಕ್ ಕೆಲವರು ಉಪಯೋಗಿಸಿದ್ದಾರೆ, ಅದೀಗ ನಿಂತಿದೆ, ಒಳ್ಳೇದದು. ಅದು ಕಾಡನ್ನೇ ಸುಟ್ಬಿಡೋದು, ಯಾಕಂದರೆ ಆಮೇಲೆ ಸುಡೋಕ್ಕೆ ಬೇರೆ ಏನೂ ಇಲ್ಲ, ಬೇರೆ ಯಾರೋ ಬೆಂಕಿ ಕೊಟ್ಟಾಗ ಇದಿಲ್ಲ. ಅದು ಒಂದು ಪ್ರಯತ್ನ ಮುಂಚೆ ನಡೆದಿತ್ತು, ಅದು ಇವಾಗ ನಿಂತಿದೆ ಸಂಗತಿ ನೋಡಿ. ಆಮೇಲೆ ಎಲ್ಲಿ ವಾಟರ್ ಹೋಲ್ ಮಾಡಬೇಕು, ಎಲ್ಲಿ ನೀರಿನ ವ್ಯವಸ್ಥೆ, ಯಾಕಂದರೆ ಆನೆಗೆ ಮೇವು ಮತ್ತು ನೀರು ಎರಡೂ ಮುಖ್ಯ. ಆ ಮೇವು ಇಲ್ಲದೆ ಇರೋ ಕಡೆ ನೀವು ನೀರು ವ್ಯವಸ್ಥೆ ಮಾಡಿದ್ರೆ ಅದು ಸುತ್ತಮುತ್ತ ಎಲ್ಲಿರುತ್ತೆ ರೈತನ ಜಮೀನಿಗೆ ನುಗ್ಗತ್ತೆ, ಆವಾಗ ಅವ್ರಿಗೆ ಆತಂಕ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಭಾಳ ಒಂದು ವಿಜ್ಞಾನನ ಮುಂದೆ ಇಟ್ಕೊಂಡು ವೈಜ್ಞಾನಿಕ ರೀತಿಯಲ್ಲಿ ಇದನ್ನು ರಿಸಾಲ್ವ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಬರೀ ನಾವು ಎಲ್ಲೋ ಒಂದು ಏನಂತ ಹೇಳ್ತೀವಿ ಆ್ಯಡ್ ಹಾಕ್ ಮೆಷರ್ಸ್ ತೊಗೊಳಕ್ಕಾಗೋದಿಲ್ಲ. ಸೊ ಇದರಿಂದ ನಾವು ನಿಂತಿದೆ. ಜೊತೆಗೆ ಏನಂತಂದರೆ ಆನೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಆಗ ಅದು ತನ್ನ ರೌದ್ರಾವತಾರ ಏನು ತೋರಿಸಿತ್ತು, ಆ ಆನೆಗೂ ಈ ಆನೆಗೂ ಒಂದು ಅಜಗಜಾಂತರವಾದ ವ್ಯತ್ಯಾಸ. ಒಂದು ಲೆಕ್ಕದಲ್ಲಿ ಪಳಗಿದ ಆನೆ ಥರ ಅದು ಸುಂದರವಾಗಿ ಹೆಜ್ಜೆ ಹಿಡ್ಕೊಂಡು ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲ, ಅದು ಭಾಳ ಮೃದು ಪ್ರಾಣಿ ಆನೆ, ಆ ಥರ ಕ್ರೂರ ಪ್ರಾಣಿ ಅಲ್ಲವೇ ಅಲ್ಲ ಅದು. ಆದರೆ ನಿಮ್ಮ ದೃಶ್ಯಾವಳಿಗಳು ಕೆಲವು ಆ ಒಂದು ಸಿಚುವೇಶನ್ನ ಅದನ್ನೇ ನೋಡಿದಾಗ ಜನ ಭಾಳ ಒಂದು ಕ್ರೂರವಾದ ಪ್ರಾಣಿ ಅಂತ ಭಾವಿಸ್ತಾರೆ. ಅದಲ್ಲ. ಆನೆಗಳು ಭಾಳ ಇಂಗ್ಲೀಷಲ್ಲಿ ಹೇಳೋಕ್ಕೆ ಜೆಂಟಲ್ ಜಾಯಿಂಟ್ಸ್ ಅಂತಾರೆ. ಸೊ ಸಾಧಾರಣವಾಗಿ ಅವು ಆ ಥರ ಬಿಹೇವ್ ಮಾಡೋದಿಲ್ಲ. ಬಟ್ ಈ ಥರ ಪರಿಸ್ಥಿತಿಗಳು ಉದ್ಭವ ಆದಾಗ ಕೆಲವು ಸತಿ ಅದು ದಿಕ್ಪಾಲಾಗಿ ಈ ಥರ ಒಂದು ದೃಶ್ಯಗಳನ್ನ ನಾವು ನೋಡಿ. ತಾವು ಹೇಳಿದ್ರಿ ಏನಂದರೆ ಆನೆ ಮೂಲತಃ ಆಕ್ರಮಣ ಮಾಡುವಂಥ ಮನೋಭಾವನೆ ಅಲ್ಲ ಅದರದ್ದು ಅನ್ನುವಂಥ ಮಾತನ್ನು ಹೇಳ್ತಿರ್ತಾವೆ. ಆದರೆ ಎಲ್ಲರ ಕಡೆ ಅಪರೂಪಕ್ಕೆ ಅಲ್ಲಿ ಇಲ್ಲಿ ಇಂಥ ಘಟನೆಗಳು ನಡೀತಾವೆ ನೋಡಿ. ವಾರಣಾಸಿನಲ್ಲಿ ಒಂದು ಘಟನೆ ನೋಡಿದ್ವಿ ನಾವು. ಸಿಕ್ಕಂಥ ಸನ್ಯಾಸಿಗಳನ್ನು ಏನು ನೆಲಕ್ಕೆ ಹಾಕಿ ಹೊರದೇ ಹೋಯ್ತದು ಅದಂಥದ್ದು. ಸೊ ಅದೇ ರೀತಿ ಒಂದು ಮಡ್ರಾಸಲ್ಲಿ ಒಂದು ಇಂಥದ್ದೊಂದು ಘಟನೆ ಅಲ್ಲ. ಅದು ಕೆಲವು ಸತಿ ಏನಾಗುತ್ತೆ ಅಂದರೆ ಈ ಮಸ್ತಿಗೆ ಬಂದಾಗ, ಹೀಟಿಗೆ ಬಂದಾಗ ಗಂಡಾನೆಗಳು ಅದು ಮಾಹುತರು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಅದು ಬರೋಕ್ಕೆ ಮುಂಚೆನೇ ಅದನ್ನು ಐಸೋಲೇಟ್ ಮಾಡಿ ಅದನ್ನು ಬೇರೆ ಕಡೆ ಇಟ್ಟು ಜನದ ಮಧ್ಯೆ ಇಲ್ಲದೇ ಇರೋ ಥರ ಮಾಡಬೇಕಾಗತ್ತೆ ಸಾಕಾನೆಗಳಲ್ಲಿ. ಸೊ ಆ ಮಸ್ತ್ ಬಂದಾಗ ಅದು ಸ್ವಲ್ಪ ಎಗ್ರೆಸಿವ್ ಆಗಿರುತ್ತೆ, ಯಾಕಂದರೆ ಟೆಸ್ಟೋಸ್ಟೆರೋನ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಆವಾಗ ಅದು ಎಗ್ರೆಷನ್ ತೋರಿಸುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಅದನ್ನು ಈ ಮಾಹುತರು ನೋಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ, ಅದಕ್ಕೆ ಮುಂಚೆ ಅವರು ಅದನ್ನು ನಿಯಂತ್ರಿಸ್ತಾರೆ. ಬಟ್ ಆದರೆ ಕೆಲವು ಸತಿ ನೀವು ಹೇಳ್ದಂಗೆ ಈ ಥರ ಘಟನೆಗಳು ನಡೆದು ಹೋಗುತ್ತೆ. ಬಟ್ ಕಾಡಾನೆಗಳ ಬಗ್ಗೆ ಮಾತ್ರ ನಾವು ಆ ಅದರ ನೆಲೆ, ಅದನ್ನು ಹೇಗೆ ವಲಸೆ ಪ್ರದೇಶ, ಇದ್ರ ಬಗ್ಗೆ ನಾವು ಗಮನ ಹರಿಸ್ದೇ ಇದ್ರೆ ಟ್ರೆಂಚ್ ಮಾಡಬೇಕಾಗತ್ತೆ. ಹೌದು, ಖಂಡಿತ ನಾನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಮುಖ್ಯಮಂತ್ರಿಗಳು ಹೇಳಿದ್ರು ಅದ್ರ ಬಗ್ಗೆ. ಅದರಿಂದ ನಾವು ಇದಕ್ಕೆ ಪರಿಹಾರ ಕಂಡುಕೊಳ್ಳೋಕ್ಕಾಗಲ್ಲ. ನಿಜ ನಿಜ ನಿಜ. ಆ್ಯಂಡ್ ಇನ್ನು ಮುಂದೆ ಬರುವಂಥ ಪ್ರಾಜೆಕ್ಟ್ಸ್ ಏನಿದೆ, ಈ ಆನೆ ನೆಲೆಯಲ್ಲಿ ಬರುವಂಥ ಪ್ರಾಜೆಕ್ಟ್ಸ್, ಈಗ ನೋಡಿ ಚಾಮರಾಜನಗರದಿಂದ ಮೆಟ್ಟುಪಾಳ್ಯಂಗೆ ಒಂದು ಇದು ಮಾಡೋಕ್ಕೆ ಹೊರಡ್ತಾ ಇದ್ದಾರೆ, ರೈಲ್ವೆ. ಅದರಿಂದ ಆಗುವಂಥ ಹಾನಿ, ಈ ಥರದ ಸಾಕಷ್ಟು ಪ್ರಾಜೆಕ್ಟ್ಸು ಇದರಲ್ಲಿದೆ, ನಿಂತಿದೆ, ಕಾಡಿನ ಅಂಚು ತನಕ ಬಂದು ನಿಂತಿದೆ. ಸೊ ಇದನ್ನು ನಾವು ಬೇರೆ ಕಡೆ ಡೈವರ್ಟ್ ಮಾಡಬೇಕಾಗತ್ತೆ. ಈ ಥರದ್ದು ಪ್ರಾಜೆಕ್ಟ್ಸ್ ತೊಗೋಬಾರ್ದು. ಯಾಕಂದರೆ ಆನೆ ನೆಲೆ ಇಲ್ಲ ಅಂತ ಅಂದರೆ ಆನೆ ಉಳಿಸೋಕ್ಕೆ, ಇಲ್ಲ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಏನಿದೆ, ಈ ಒಂದು ಸಂಘರ್ಷ, ಇದನ್ನು ತಡೆಗಟ್ಟೋದ್ರಲ್ಲಿ ನಾವು ವಿಫಲರಾಗ್ತೀವಿ. ಓಕೆ, ಭಾರ್ಗವ್ರೆ, ನಾನು ಒಂದು ಪ್ರಶ್ನೆ ಕೇಳ್ತಿದ್ದೆ. ಈಗ ತಾವು ಕೂಡ ತಮ್ಮದು ಕೂಡ ಒಂದು ದೊಡ್ಡ ಹೆಸರು ಈ ವನ್ಯಜೀವಿ ಇದರಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನ ಹತ್ಕೊಂಡಿದ್ದೀರ. ತಾವು ಒಂದು ಒಳ್ಳೆ ಮಾತನ್ನು ಹೇಳಿದ್ರಿ.
ಈಗ ನಾವೇನು ಅಂದರೆ ಆನೆ ಕಾರಿಡಾರ್ನ ವಿಚಾರನ ತಗೊಂಡು ಈಗ ಎಲ್ಲ ಪ್ರದೇಶನೂ ಕೂಡ ನಾವು ಖಾಲಿ ಮಾಡೋಕ್ಕಾಗೋದಿಲ್ಲ. ಸೊ ನಾವೇನು ಅಂದರೆ ಒಂದು ವೈಜ್ಞಾನಿಕವಾಗಿ ಹೆಜ್ಜೆ ಇಡಬೇಕು, ಒಂದು ದೃಷ್ಟಿಕೋನದಿಂದ ನಾವು ಮುಂದಕ್ಕೆ ಹೋಗಬೇಕು ಅನ್ನುವಂಥದ್ದು. ಏನಾಗಬೇಕು ಅಂತೀರಿ ತಾವು? ಇದು ವೈಜ್ಞಾನಿಕವಾಗಿ ಗುರ್ತಿಸಾಗಿದೆ, ಯಾವ ಇದು ಕಾರಿಡಾರ್ಸ್ ಬೇಕು ನಮಗೆ ಅನ್ನೋದು ಗುರ್ತಿಸಾಗಿದೆ. ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆಯಿತು, ಅಲ್ಲಿ ನಾವು ಇಲ್ಲಿ ಬಲಗೈಗೆ ಎಡಗೈ ಏನು ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿ. ಅಲ್ಲಿ ಒಂದು ಶುಗರ್ ಮಿಲ್ಲಿಗೆ ಬಿಳಿಗಿರಿರಂಗನ ಬೆಟ್ಟದ ಹತ್ರ ಆ ಕಾರಿಡಾರ್ನಲ್ಲಿ ಒಂದು ಶುಗರ್ ಮಿಲ್ಲಿಗೆ ಬೇರೆ ಯಾವುದೋ ಇಲಾಖೆ ಅನುಮತಿ ಕೊಟ್ಟುಬಿಟ್ಟಿದೆ ನೋಡಿ. ಈ ಥರದ್ದನ್ನು ನಾವು ತಡೆಗಟ್ಟಬೇಕಾಗತ್ತೆ, ಸಮಗ್ರವಾಗಿ ನೋಡಬೇಕಾಗತ್ತೆ. ಎಲ್ಲೆಲ್ಲಿ ಆನೆ ವಲಸೆ ಪ್ರದೇಶ ಇದೆ ಅದನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಆ್ಯಂಡ್ ನಾನು ಹೇಳ್ದಂಗೆ ಎಲ್ಲ ಕಡೆ ನಾವು ಹೋಗಿ ಇದು ಮಾಡೋ ನೆಸೆಸಿಟಿ ಇಲ್ಲ. ಭಾಳ ಒಂದು ಕೆಲವು ಬೇಕಾಗಿರೋವಂಥ ಜಾಗದಲ್ಲಿ ಮಾತ್ರ ಸೂಕ್ತ ಪರಿಹಾರ ನೀಡಿ. ದಯವಿಟ್ಟು ನಾನು ಮಾಧ್ಯಮದವ್ರಿಗೆ ಒಂದೇ ಒಂದು ಇದು, ಎತ್ತಂಗಡಿ ಯಾರನ್ನು ಮಾಡೋದಿಲ್ಲ. ಸೂಕ್ತ ಪರಿಹಾರ ನೀಡಿ ಅವ್ರಿಗೆ ಒಳ್ಳೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟು ಅವ್ರಿಗೆ ಆಗ ಅಲ್ಲಿ ವಲಸೆ ಪ್ರದೇಶನ ನಾವು ಆನೆಗೋಸ್ಕರ ಕಾಪಾಡ್ಕೊ. ಹೌದು, ನಿಜ. ಸುತ್ತಮುತ್ತ ನೋಡ್ತೀವಿ ಸಾಕಷ್ಟು ಒತ್ತುವರಿಗಳಾಗಿರ್ತವೆ ಮನುಷ್ಯನಿಂದಲೇ, ಕಾಡಿನ ಸನಿಹಕ್ಕೆ ಬಂದು ಕೂತ್ಕೊಂಡೆ. ಈಗ ಕಬಿನಿ ಸುತ್ತಮುತ್ತ ನೋಡ್ಬಿಟ್ರೆ ಭಾಳ ಆಶ್ಚರ್ಯ ಆಗುತ್ತೆ. ಕಾಡಿದೆ ಪಕ್ಕದಲ್ಲಿ, ಕಾಡಿನ ಪಕ್ಕದಲ್ಲೇ ಇವರು ಕಬ್ಬು ಬೆಳೆದಿರ್ತಾರೆ, ಕಾಡಿನ ಪಕ್ಕದಲ್ಲಿ ಇವರು ಹೊಲದಲ್ಲಿ ಸಾಕಷ್ಟು ಬೆಳೆಗಳನ್ನ ಬೆಳೆದಿರ್ತಾರೆ. ರಿಸಾರ್ಟ್ಸ್ ಬಂದಿದೆ. ಅತ್ಯಂತ ಸಹಜವಾಗಿ ಆನೆ ಹಸ್ದಂತ ಆನೆ ನೀರನ್ನ ಹುಡ್ಕೊಂಬರುತ್ತೆ, ಆಹಾರ ಹುಡ್ಕೊಂಬರುತ್ತೆ, ಕಬ್ಬು ಸಿಕ್ಕರೆ ಬಿಡುತ್ತೆ. ಮತ್ತು ಅವಾಗ ನೀವು ಕಬಿನಿ ಹೇಳಿದ್ರಿ, ಆದರೆ ಕಬಿನಿ ಜಲಾಶಯ ಒಂದು ದೊಡ್ಡ ಕುತ್ತು ಆನೆಗೆ. ಯಾಕಂತಂದರೆ ಆವಾಗ ಅದು ಮಾಡಿದಾಗ ಆ ಸ್ಥಳಕ್ಕಿಂತ ಒಂದು 15 ಕಿಲೋಮೀಟರ್ ಮುಂದೆ ಮಾಡಿದ್ದಿದ್ರೆ ಒಂದು 40,000 ಹೆಕ್ಟೇರಷ್ಟು ಜಾಗ ಉಳಿದಿರೋದು ಅರಣ್ಯ ಅದು ಮುಳುಗಡೆ ಆಯಿತು. ಅದರಿಂದ ಆನೆಯ ಒಂದು ಅತಿ ಮುಖ್ಯವಾದಂಥ ವಲಸೆ ಜಾಗ ಮುಳುಗಡೆ ಆಗೋಯ್ತು. ಇದೇ ಥರ ಹಾರಂಗಿ ಮಾಡಿದ್ವಿ. ಈ ಥರ ನಾವು ಎಲ್ಲೆಲ್ಲಿ ಬೇಡ ಅಲ್ಲಲ್ಲಿ ಈ ಥರ ಪ್ರಾಜೆಕ್ಟ್ಸ್ ಮಾಡಿ ನಾವು ಆನೆಗಳ ವಲಸೆ ಪ್ರದೇಶಗಳನ್ನು, ಆನೆಗಳ ನೆಲೆಯನ್ನು ನಾವು ನಾಶನ ಮಾಡಿದ್ದೀವಿ. ಇನ್ನು ಮುಂದೆ ಅಟ್ಲೀಸ್ಟ್ ನಾವು ಇದ್ರ ಬಗ್ಗೆ ಗಮನ ಹರಿಸಿ ನಿರ್ದಾಕ್ಷಿಣ್ಯವಾಗಿ ನಾವು ಅಲ್ಲಿ ಪ್ರಾಜೆಕ್ಟ್ಸ್ ಬೇಡ ಅಂತ ಒಂದು ನಿರ್ಧಾರ ಸರ್ಕಾರ ತಗೊಂಡ್ರೆ ತುಂಬ ಉಪಯೋಗಕರವಾಗುತ್ತೆ. ಓಕೆ. ಸೊ ಪ್ರವೀಣ್ ಭಾರ್ಗವ್, ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ನಮ್ಮ ಜೊತೆ ಚರ್ಚೆ ಮಾಡಿದ್ರಿ. ತಮಗೆ ಧನ್ಯವಾದಗಳು ಸರ್. ಸೊ ಪ್ರವೀಣ್ ಭಾರ್ಗವ್ ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನ ನೀಡಿದರು. ಆನೆಗಳ ಬಗ್ಗೆ, ಆನೆಗಳ ವರ್ತನೆಯ ಬಗ್ಗೆ, ಆನೆಗಳ ನಡಿಗೆ ಬಗ್ಗೆ, ಅವು ನಡೆಯೋದು, ಅವು ಆಹಾರವನ್ನು ಹುಡ್ಕೊಂಡು, ನೀರನ್ನು ಹುಡ್ಕೊಂಡು ಆನೆಗಳು ಎಲ್ಲಿಗೆ ಬೇಕಾದ್ರೂ ಬರ್ತವೆ. ಯಾಕಂದರೆ ಆನೆಗಳಿಗೆ ತಮ್ಮದೇ ಆದಂಥ ಇದೆ. ಆನೆ ನೋಡ್ಲಿಕ್ಕೆ ದೊಡ್ಡ ಪ್ರಾಣಿ, ತುಂಬ ಬುದ್ಧಿವಂತ ಪ್ರಾಣಿ ಕೂಡ ಹೌದು. ಆನೆನ ಎಲ್ಲೋ ಹಿಡಿದು ಎಲ್ಲೋ ಬಿಟ್ಬಿಟ್ಟು ನಾವು ಯಶಸ್ಸನ್ನು ಕಾಣ್ತೀವಿ, ಅಥವಾ ಬರೀ ಟ್ರೆಂಚ್ ಹೊಡೆದು ಗುಂಡಿ ತೆಗೆದು ಆನೆನ ಅವಾಯ್ಡ್ ಮಾಡಿಬಿಡ್ತೀವಿ. ಅದೆಲ್ಲದೂ ಕೂಡ ಅವೈಜ್ಞಾನಿಕ. ಅದು ಆನೆಗಳ ಬಗ್ಗೆ ಇನ್ನಷ್ಟು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ಆನೆ ಸ್ವತಂತ್ರವಾಗಿ ಉಳಿಲಿಕ್ಕೆ, ಸ್ವತಂತ್ರವಾಗಿ ಬದುಕಲಿಕ್ಕೆ ಏನಾಗಬೇಕು ಅದ್ರ ಬಗ್ಗೆ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಬಹುಶಃ ಅರಣ್ಯ ಸಚಿವರು ಹೇಳಿದ್ದಾರೆ. ಪ್ರವೀಣ್ ಭಾರ್ಗವ್ ಅವರಿಗೆ ನಾವು ಕೂಡ ನಿಮ್ಮೆಲ್ಲರ ಒಂದು ಮಾಹಿತಿಯನ್ನು ಪಡ್ಕೊಳ್ತೀವಿ, ನಿಮ್ಮೆಲ್ಲರ ಬೆಂಬಲ ಜೊತೆಗೆ ಮಾಡ್ತೀವಿ ಅಂತ ಬಹುಶಃ ಇಂಥ ಸಂದರ್ಭದಲ್ಲಿ ಇವೆಲ್ಲದೂ ಕೂಡ ಚರ್ಚೆಗೆ ಬರ್ಬೋದೇನೋ. ಚರ್ಚೆ